ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಕಳೆದ 2 ಸಂಚಿಕೆಯಲ್ಲಿ ಮೊದಲ ಕರ್ನಾಟಕ ಯುದ್ಧ ಮತ್ತು ಎರಡನೇ ಕರ್ನಾಟಕ ಯುದ್ಧಗಳನ್ನು ನೋಡಿದ್ದೀವಿ. ಆ ಯುದ್ಧಗಳಲ್ಲಿ ಯುದ್ಧ ಹೇಗೆ ನಡೆದಿತ್ತು, ಯುದ್ಧದಲ್ಲಿ ಯಾರು ಗೆದ್ದರು, ಯಾರು ಸೋತರು, ಮತ್ತು ಆ ಯುದ್ಧದ ಕರಾರುಗಳು ಏನಾಗಿದ್ದವು ಮತ್ತು ಒಪ್ಪಂದಗಳು ಏನಾಗಿದ್ದವು ಎಲ್ಲವನ್ನು ನೋಡಿದ್ವಿ. ಯುದ್ಧವು ಕೂಡ ಅಲ್ಲೇ ಕೊನೆಗೊಂಡಿತ್ತು. ಅದೇ ರೀತಿಯಾದಾಗಿ ಇಲ್ಲಿ ಅದೇ ಯುದ್ಧ ಮುಂದುವರಿಯುತ್ತೆ. ಯುದ್ಧ ಬಂದುಬಿಟ್ಟು ಮೂರನೆಯ ಕರ್ನಾಟಕ ಯುದ್ಧ ಅಂತ. ಸೊ ಸ್ನೇಹಿತರೆ, ಈ ಯುದ್ಧ ಯಾಕೆ ನಡೀತು, ಹೇಗೆ ನಡೀತು, ಯಾವ ಕಾರಣಕ್ಕೋಸ್ಕರ ನಡೀತು, ಎರಡನೆಯ ಕರ್ನಾಟಕ ಯುದ್ಧದಲ್ಲೇ ಈ ಯುದ್ಧ ಕೊನೆಗೊಂಡಿತ್ತಲ್ವಾ. ಸೊ ಇಲ್ಲಿ ಈ ಯುದ್ಧ ಕೊನೆಗೊಂಡ್ರೆ ಯಾಕೆ ನಡೆಯುತ್ತೆ ಎಲ್ಲವನ್ನು ಹೇಳ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಯುದ್ಧ ಬಂದುಬಿಟ್ಟು ಮೂರನೆಯ ಕರ್ನಾಟಕ ಯುದ್ಧ. ಇದು ಯಾಕೆ ನಡೀತಂದರೆ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳ ನಡುವೆ ಯುರೋಪಿನಲ್ಲಿ ನಡೆದ ಸಪ್ತವಾರ್ಷಿಕ ಯುದ್ಧ ಭಾರತದಲ್ಲಿಯೂ ಕೂಡ ನಡೆಯುತ್ತೆ. ಫ್ರೆಂಚರ ವಸಾಹತು ಆಗಿದ್ದ ಚಂದ್ರನಾಗೂರ್ನನ್ನು ಇಂಗ್ಲಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ಆಕ್ರಮಿಸ್ತಾನೆ. ಫ್ರೆಂಚ್ ಸರ್ಕಾರ ಇಂಗ್ಲಿಷರನ್ನು ಭಾರತದಿಂದ ಹೊರಹಾಕಲು ಕೌಂಟ್ ಡಿ ಲ್ಯಾಲಿಯನ್ನು ಗವರ್ನರ್ ಆಗಿ ಕಳಿಸುತ್ತೆ. ಲ್ಯಾಲಿ ಸೇಂಟ್ ಡೇವಿಡ್ ಕೋಟೆಯನ್ನು ಮುತ್ತಿಗೆ ಹಾಕ್ತಾನೆ ಮತ್ತು ಮದ್ರಾಸನ್ನು ಆಕ್ರಮಿಸಲು ಯೋಜಿಸಿ ಹೈದರಾಬಾದ್ನಲ್ಲಿದ್ದ ಬೂಶಿಯನ್ನು ಹಿಂದಕ್ಕೆ ಕರೆಸ್ಕೊಳ್ತಾನೆ. ಬೂಶಿಯು ಮದ್ರಾಸ್ನತ್ತ ಸಾಗ್ತಿರುವಾಗ ಇಂಗ್ಲಿಷರು ಹೈದರಾಬಾದನ್ನು ಆಕ್ರಮಿಸಿಕೊಳ್ತಾರೆ. ಸಲಾಬಾದ್ ಜಂಗ್ನನ್ನು ಇಂಗ್ಲಿಷರು ಮಿತ್ರನನ್ನಾಗಿ ಸ್ವೀಕಾರ ಮಾಡ್ತಾರೆ. 1760ರಲ್ಲಿ ಜರುಗಿದ ವಾಡಿಶಂಗ್ ಕಾಳಗದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋತ್ಬಿಡ್ತಾರೆ. ಫ್ರೆಂಚರು ತಮ್ಮ ಎಲ್ಲ ವಸಾಹತುಗಳನ್ನು ಕಳೆದುಕೊಳ್ತಾರೆ. 1763ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಸಪ್ತವಾರ್ಷಿಕ ಯುದ್ಧವು ಕೊನೆಗೊಳ್ಳುತ್ತೆ. ಅದೇ ರೀತಿಯಾಗಿ ಭಾರತದಲ್ಲಿಯೂ ಕೂಡ ಫ್ರೆಂಚ್ ಮತ್ತು ಇಂಗ್ಲಿಷರ ಯುದ್ಧ ಇಲ್ಲಿ ಕೂಡ ಕೊನೆಗೊಳ್ಳುತ್ತೆ. ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗುವ ಷರತ್ತಿನ ಮೇಲೆ ಫ್ರೆಂಚರಿಗೆ ಅವರ ವಸಾಹತುಗಳನ್ನು ಇಂಗ್ಲಿಷರು ಹಿಂತಿರುಗಿಸ್ತಾರೆ. ಸ್ನೇಹಿತರೆ, ಯುದ್ಧದ ಫಲಿತಾಂಶ ಮತ್ತು ಮಹತ್ವವನ್ನು ನೋಡೋದಾದರೆ ಇಲ್ಲಿ ಮೂರನೇ ಕರ್ನಾಟಕ ಯುದ್ಧವು ನಿರ್ಣಾಯಕವಾಗಿ ಸಾಬೀತಾಗುತ್ತೆ. ಮೂರನೆಯ ಯುದ್ಧವು ಪ್ಯಾರಿಸ್ ಶಾಂತಿ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಅದರ ಅಡಿಯಲ್ಲಿ ಪಾಂಡಿಚೇರಿ ಮತ್ತು ಚಂದನ್ ನಗರವನ್ನು ಫ್ರಾನ್ಸ್ಗೆ ಹಿಂತಿರುಗಿಸಲಾಗುತ್ತೆ. ಆದರೆ ಅವುಗಳ ವ್ಯಾಪಾರ ಚಟುವಟಿಕೆಗಳನ್ನು ಮಾತ್ರ ಹೊಂದಿರುತ್ತವೆ. ಒಪ್ಪಂದವು ಭಾರತದಲ್ಲಿ ಫ್ರೆಂಚರಿಗೆ ಅವರ ಕಾರ್ಖಾನೆಯನ್ನು ಪುನಃ ಸ್ಥಾಪಿಸಿದರೂ ಯುದ್ಧದ ನಂತರ ಫ್ರೆಂಚರು ರಾಜಕೀಯ ಪ್ರಭಾವ ಕಣ್ಮರೆಯಾಗುತ್ತೆ. ಅದು ಯಾವುದೇ ರೀತಿಯಾದಂಥ ಸೈನ್ಯ ಕಟ್ಟೋದಾಗಿರ್ಬೋದು, ಮದ್ದು ಗುಂಡುಗಳನ್ನು ತಯಾರು ಮಾಡೋದಾಗಿರ್ಬೋದು, ಇವ್ಯಾವುದಕ್ಕೂ ಇಂಗ್ಲಿಷರು ಅವರಿಗೆ ಅವಕಾಶಗಳನ್ನು ಕೊಡಲ್ಲ. ಅದರ ನಂತರ ಫ್ರೆಂಚರು ಭಾರತದಲ್ಲಿ ತಮ್ಮ ಪೋರ್ಚುಗೀಸ್ ಮತ್ತು ಡಚ್ ಸಹವರ್ತಿಗಳಂತೆ ತಮ್ಮ ಸಣ್ಣ ಪ್ರದೇಶಗಳಿಗೆ ಮತ್ತು ವಾಣಿಜ್ಯಕ್ಕೆ ತಮ್ಮನ್ನು ಸೀಮಿತಗೊಳಿಸ್ತಾರೆ. ಭಾರತೀಯ ಉಪಖಂಡಗಳಲ್ಲಿ ಇಂಗ್ಲಿಷರು ಸರ್ವೋಚ್ಚ ಯುರೋಪಿನ ಒಂದು ಮಹಾಶಕ್ತಿಯಾಗಿ, ಸೂಪರ್ ಪವರ್ ಶಕ್ತಿಯಾಗಿ ಬೆಳೀತಾರೆ. ಸ್ನೇಹಿತರೆ, ಯುದ್ಧದ ಕರಾರುಗಳನ್ನು ನೋಡೋದಾದರೆ, ಒಡಿಶಾನಲ್ಲಿ ವಿಜಯವು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಯಾವುದೇ ಯುರೋಪಿಯನ್ ಪ್ರತಿಸ್ಪರ್ಧಿಯಿಲ್ಲದೆ ಬೆಳೆದು ಬಿಟ್ಟಿತ್ತು. ಹೀಗಾಗಿ ಅವರು ಇಡೀ ದೇಶದ ಆಡಳಿತವನ್ನು ತೆಗೆದುಕೊಳ್ಳಲು ಸಿದ್ಧರಾಗ್ತಾರೆ. ಗಮನಾರ್ಹವಾಗಿ ವಾಂಡಿವಾಶ್ ಕದನದಲ್ಲಿ ಸ್ಥಳೀಯರು ಸಿಪಾಯಿಗಳಾಗಿ 2 ಸೇನೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಯಾವುದೇ ಪಕ್ಷವು ಗೆದ್ದರೂ ಯುರೋಪಿನ ಆಕ್ರಮಣಕಾರರಿಗೆ ಅದು ಭಾರತದ ಪತನದ ಅನಿವಾರ್ಯತೆ ಇತ್ತು ಎಂದು ಯೋಚಿಸುವಂತೆ ಮಾಡುತ್ತದೆ. ಸ್ನೇಹಿತರೆ, ಯುದ್ಧ ಕೊನೆಗೊಳ್ಳಿತು. ಯುದ್ಧವು ಕೂಡ ಮುಕ್ತಾಯವಾಯಿತು. ಸ್ನೇಹಿತರೆ, ಇಂಗ್ಲಿಷರು ಅಷ್ಟೊಂದು ಯಾಕೋ ಯುದ್ಧದಲ್ಲಿ ಯಶಸ್ಸನ್ನು ಸಾಧಿಸಿ ಯುದ್ಧನ ಗೆಲ್ತಾರೆ ಮತ್ತು ಫ್ರೆಂಚರು ಯುದ್ಧದಲ್ಲಿ ಯಾಕೆ ವೈಫಲ್ಯತೆಯಿಂದ ಹೀನಾಯವಾಗಿ ಸೋಲನ್ನಪ್ತಾರೆ ಅಂತ ನೋಡೋದಾದರೆ ಇಲ್ಲಿ ಕೆಲವು ಕಾರಣಗಳು ಬರುತ್ತವೆ. ಸ್ನೇಹಿತರೆ, ಬ್ರಿಟಿಷರ ಮೇಲೆ
ಕಡಿಮೆ ಸರ್ಕಾರಿ ನಿಯಂತ್ರಣ ಇರುತ್ತೆ. ಇಂಗ್ಲಿಷ್ ಖಾಸಗಿ ಕಂಪನಿಯ ಒಂದು ಉದ್ಯಮಿಯಾಗಿತ್ತು. ಇದು ಜನರಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗುತ್ತೆ. ಆದರೆ ಮೇಲೆ ಸರ್ಕಾರಿ ನಿಯಂತ್ರಣದೊಂದಿಗೆ ಈ ಕಂಪನಿಯು ಸರ್ಕಾರದ ಅನುಮೋದನೆಗೆ ಕಾಯಿದೆ ಅಗತ್ಯವಿರುವಾಗ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು. ಮತ್ತೊಂದೆಡೆ ಫ್ರೆಂಚ್ ಕಂಪನಿಯು ರಾಜ್ಯದ ಕಾಳಜಿಯಾಗಿದ್ದರೂ ಇದು ಫ್ರೆಂಚ್ ಸರ್ಕಾರದಿಂದ ನಿಯಂತ್ರಣಕ್ಕೊಳಪಟ್ಟಿತ್ತು ಮತ್ತು ಸರ್ಕಾರದ ನೀತಿಗಳು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬನೆಯನ್ನು ಹಿಮ್ಮೆಟ್ಟುತ್ತಿತ್ತು. ಉನ್ನತ ಬ್ರಿಟಿಷ್ ನೌಕಾಪಡೆ ಮತ್ತು ನಿಯಂತ್ರಣದಲ್ಲಿರುವ ದೊಡ್ಡ ನಗರಗಳು. ಇಂಗ್ಲಿಷ್ ನೌಕೆಯು ಫ್ರೆಂಚ್ ನೌಕೆಗಳಿಗಿಂತ ಉತ್ತಮವಾಗಿತ್ತು. ಇದು ಭಾರತದ ಮತ್ತು ಫ್ರಾನ್ಸ್ನಲ್ಲಿರುವ ಫ್ರೆಂಚ್ ಆಸ್ತಿಗಳ ನಡುವೆ ಪ್ರಮುಖ ಸಮುದ್ರ ಸಂಪರ್ಕವನ್ನು ಕಲ್ಪಿಸಿಕೊಡಲು ಸಹಾಯ ಮಾಡುತ್ತಿತ್ತು. ಇಂಗ್ಲಿಷರು 3 ಪ್ರಮುಖ ಸ್ಥಳಗಳನ್ನು ಹೊಂದಿದರು. ಅವುಗಳೆಂದರೆ ಕಲ್ಕತ್ತಾ, ಬಾಂಬೆ, ಮದ್ರಾಸ್. ಆದರೆ ಫ್ರೆಂಚರು ಪಾಂಡಿಚೇರಿಯನ್ನು ಮಾತ್ರ ಹೊಂದಿದ್ರು. ಬ್ರಿಟಿಷರು ನಿಧಿಯೊಂದಿಗೆ ಪ್ರಬಲರಾಗಿದ್ದರು, ಅಂದರೆ ಆರ್ಥಿಕತೆಯೊಂದಿಗೆ ಅವರು ಪ್ರಬಲರಾಗಿದ್ದರು. ಫ್ರೆಂಚ್ ತಮ್ಮ ವಾಣಿಜ್ಯ ಆಸಕ್ತಿಯನ್ನು ಪ್ರಾದೇಶಿಕ ಮಹತ್ವಾಕಾಂಕ್ಷೆಗೆ ಅನುಮೋದನೆಗೊಳಿಸಿದರು. ಇದು ಫ್ರೆಂಚ್ ಕಂಪನಿಗೆ ಹಣದ ಕೊರತೆಯನ್ನುಂಟು ಮಾಡುತ್ತೆ. ತಮ್ಮ ಸಾಮ್ರಾಜ್ಯಶಾಹಿ ಉದ್ದೇಶಗಳನ್ನು ಹೊರತಾಗಿಯೂ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಗಳನ್ನು ಎಂದಿಗೂ ನಿರ್ಲಕ್ಷಿಸಲಿಲ್ಲ. ತಮ್ಮ ಪ್ರತಿಸ್ಪರ್ಧಿಗಳ ವಿರುದ್ಧ ಯುದ್ಧಗಳಲ್ಲಿ ಗಮನಾರ್ಹವಾಗಿ ಸಹಾಯ ಮಾಡಲು ಬ್ರಿಟಿಷರು ಯಾವಾಗಲೂ ಹಣವನ್ನು ಹೊಂದಿದ್ದರು ಮತ್ತು ಅದರ ಪರಿಣಾಮವಾಗಿ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಕೂಡ ಅವರು ಹೊಂದಿದ್ದರು. ಇನ್ನು ಉನ್ನತ ಬ್ರಿಟಿಷ್ ಕಮಾಂಡರ್ಗಳು. ಭಾರತದಲ್ಲಿ ಇಂಗ್ಲಿಷರ ಯಶಸ್ಸಿಗೆ ಪ್ರಮುಖ ಅಂಶಗಳೆಂದರೆ ಬ್ರಿಟಿಷ್ ಶಿಬಿರದಲ್ಲಿ ಉತ್ತಮ ಮತ್ತು ಶ್ರೇಷ್ಠವಾದ ಕಮಾಂಡರ್ಗಳಿದ್ದರು. ಆಂಗ್ಲರ ಕಡೆಯ ನಾಯಕರ ದೀರ್ಘ ಪಟ್ಟಿ ಹೋಲಿಸಿದರೆ ಸರ್ ಐರ್ಕೂಟ್, ಮೇಜರ್ ಸ್ಟ್ರಿಂಗರ್, ಲಾರೆನ್ಸ್, ರಾಬರ್ಟ್ ಕ್ಲೈವ್ ಮತ್ತು ಇನ್ನಿತರ ಅನೇಕ ಅಧಿಕಾರಿಗಳಿದ್ದರು. ಫ್ರೆಂಚರ ಬದಿಯಲ್ಲಿ ನೋಡೋದಾದರೆ ಡುಪ್ಲೆಕ್ಸ್ ಮಾತ್ರ ಒಬ್ಬ ನಿಯತ್ತಿನ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದ. ಸ್ನೇಹಿತರೆ, ಇದಾಗಿತ್ತು ಬ್ರಿಟಿಷರು ಸಕ್ಸಸ್ ಮತ್ತು ಫ್ರೆಂಚರ ಅವನತಿಗೆ ಕಾರಣಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ನೀಡಿ ಮತ್ತು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಒಂದು ಮಾಹಿತಿಯಲ್ಲಿ ಸಿಗೋಣ. ನಮಸ್ಕಾರ.